ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮನೋಜ್, ಕನ್ನಡ ಟೆಕ್ನಿಕಲ್ ಸಪೋರ್ಟ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮೊಂದು PF ಅಕೌಂಟಲ್ಲಿ ಏನಾರ ಆನ್ಲೈನ್ ಕ್ಲೇಮ್ಗೆ ಅಪ್ಲೈ ಮಾಡಿದರೆ ಅದ್ರ ಸ್ಟೇಟಸ್ನ ಹೇಗೆ ತಿಳ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನಾವು ಚಾನಲ್ಗೆ ಫಸ್ಟ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟು ನೀವು ನಿಮ್ಮ ಪ್ಲೇಸ್ಟೋರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಾದಮೇಲೆ ಇಲ್ಲಿ ಉಮಂಗ್ ಆ್ಯಪ್ ಅಂತ ಬರುತ್ತೆ ಫ್ರೆಂಡ್ಸ್. ಇದೊಂದು ಗೌರ್ಮೆಂಟ್ ಆ್ಯಪು. ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಇದನ್ನು ಡೈರೆಕ್ಟಾಗಿ ಒಂದು ಪಿ ಎಫ್ದು ವೆಬ್ಸೈಟ್ ಬರುತ್ತಲ್ಲ, ಆ ವೆಬ್ಸೈಟಲ್ಲಿ ನೋಡ್ಬೋದು. ಆದರೆ ವೆಬ್ಸೈಟಲ್ಲಿ ನೀವು ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು, ಆದರೆ ಈ ಆ್ಯಪಲ್ಲಿ ನೀವು ತುಂಬ ಈಸಿಯಾಗಿ ನೋಡ್ಬೋದು ಫ್ರೆಂಡ್ಸ್. ಅದಕ್ಕೆ ನಾನು ಇದರಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸರ್ಚ್ ಬಾರ್ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಸರ್ಚ್ ಬಾರ್ಡಲ್ಲಿ EPFO ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದರೆ ನೋಡ್ಬೋದು ನಿಮಗೆ ಇಲ್ಲಿ EPFOದು ಒಂದು ವೆಬ್ಸೈಟ್ ಬರ್ತಾಯಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದಮೇಲೆ ನೋಡ್ಬೋದು ನಿಮಗೆ ಇಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ ಫ್ರೆಂಡ್ಸ್. ಪಾಸ್ಬುಕ್ಕು ಮತ್ತು ರೈಸ್ ಕ್ಲೈಮು, ಟ್ರ್ಯಾಕ್ ಕ್ಲೈಮ್ ಅಂತ ಇದೆಯಲ್ಲ, ಈ ಟ್ರ್ಯಾಕ್ ಕ್ಲೈಮ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ಫ್ರೆಂಡ್ಸ್, ಸ್ವಲ್ಪ ಅದು ಲೋಡಿಂಗ್ ಆಗುತ್ತೆ. ಲೋಡ್ ಆದಮೇಲೆ ನಿಮಗೆ ನಿಮ್ಮ ಒಂದು ಸ್ಟೇಟಸ್ ಏನಾಗಿದೆ ಅಂತ ಅದು ನಿಮಗೆ ತೋರಿಸುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಇದು ಏನಿದೆ ID ನಂಬರ್ ತೋರಿಸುತ್ತೆ. ಆದಮೇಲೆ ಇದು ಕ್ಲೇಮ್ ಟೈಪ್ ತೋರಿಸುತ್ತೆ, ಅಡ್ವಾನ್ಸಾ ಇಲ್ಲಾಂದರೆ ನೀವು ಪೂರ್ತಿ ಫುಲ್ ಅಮೌಂಟು ಇದು ಫಾರ್ಮ್ 19 ಅಪ್ಲೈ ಮಾಡಿದ್ದೀರ ಅಂತ ತೋರಿಸುತ್ತೆ. ಇಲ್ಲಿ ನಾನು ಫಾರ್ಮ್ 31 ಅಪ್ಲೈ ಮಾಡಿದೆ. ಮತ್ತು ನಿಮಗೆ ಯಾವ ಡೇಟಲ್ಲಿ ನೀವು ಕ್ಲೈಮ್ನ ರೈಸ್ ಮಾಡಿದಿರಿ ಅಂತ ತೋರಿಸುತ್ತೆ. ನಾನಿಲ್ಲಿ ಆಲ್ಮೋಸ್ಟ್ ಒಂದು ವಾರದ ಮುಂಚೆ ಒಂದು 24 ಹೋದ ತಿಂಗಳು 24ರಲ್ಲಿ ಅಪ್ಲೈ ಮಾಡಿದೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಸ್ಟೇಟಸ್ ಬಂದು ಕ್ಲೈಮ್ ಸೆಟಲ್ಡ್ ಅಂತ ಬರ್ತಾಯಿದೆ. ಇವತ್ತು ನನಗೆ ಕ್ಲೈಮ್ ಸೆಟಲ್ಡ್ ಅಂತ ಬರ್ತಾಯಿದೆ. ಆಲ್ಮೋಸ್ಟು ಇವತ್ತು ಸಂಜೆ ಇಲ್ಲ ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ನಿಮ್ಮ ಒಂದು ಅಕೌಂಟಿಗೆ ನೀವೇನು ಅಪ್ಲೈ ಮಾಡಿದ್ರಿ ಅಮೌಂಟು ಅದು ಬಂದು ಕ್ರೆಡಿಟ್ ಆಗಿದೆ ಫ್ರೆಂಡ್ಸ್. ನೋಡೋದಲ್ಲ, ಇಷ್ಟು ಸಿಂಪಲ್ಲಾಗಿ ನೀವು ನಿಮ್ಮ ಒಂದು ಕ್ಲೈಮ್ನ ಇದು ಸ್ಟೇಟಸ್ನ ನೀವು ನೋಡ್ಬೋದು ಫ್ರೆಂಡ್ಸ್. ಇದು ಬಂದು ಡೈರೆಕ್ಟಾಗಿ ನಿಮಗೆ ಅಪ್ಲೈ ಮಾಡಿದ ತಕ್ಷಣ ಕ್ಲೈಮ್ ಸೆಟಲ್ಡ್ ಅಂತ ಬರೋಲ್ಲ. ಫಸ್ಟು ಬಂದು ಅಂಡರ್ ಪ್ರೊಸೆಸ್ ಅಂತ ಬರುತ್ತೆ. ಫೀಲ್ಡ್ ಆಫೀಸ್ಗೆ ಹೋದ್ಮೇಲೆ ಅಂಡರ್ ಪ್ರೊಸೆಸ್ ಅಂತ ಬರುತ್ತೆ. ಅಂಡರ್ ಪ್ರೊಸೆಸ್ ಬಂದು ಆಲ್ಮೋಸ್ಟ್ ಒಂದು 3-4 ಡೇಸ್ ತೊಗೊಳುತ್ತೆ. ಒಬ್ಬೊಬ್ರಿಗೆ ಸ್ವಲ್ಪ ಇನ್ನೂ ಜಾಸ್ತಿ ಆಗ್ಬೋದು. ನೀವೇನಾರು ಕರೆಕ್ಟಾಗಿ ನೀವು ಫಾರ್ಮ್ನ ಫಿಲ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಬೇಗನೆ ಕ್ಲೈಮು ಸೆಟಲ್ಡ್ ಆಗುತ್ತೆ ಫ್ರೆಂಡ್ಸ್. ಕ್ಲೈಮ್ ಸೆಟಲ್ಡ್ ಅಂತ ಬಂದು ಆಲ್ಮೋಸ್ಟ್ ಒಂದು ದಿವಸದ ಒಳಗಡೆ ಎಲ್ಲ ನಿಮಗೆ ಅಕೌಂಟಿಗೆ ನಿಮ್ಮ ಒಂದು ಅಮೌಂಟು ಬಂದು ಕ್ರೆಡಿಟ್ ಆಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಇಷ್ಟು ಈಸಿಯಾಗಿ ನೀವು ನಿಮ್ಮ ಒಂದು ಸ್ಟೇಟಸ್ನ ಇದೊಂದು ಉಮಂಗ್ ಆ್ಯಪಿಂದ ನೀವು ನೋಡ್ಬೋದು ಫ್ರೆಂಡ್ಸ್. ಈ ವಿಡಿಯೋನ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.